ಏಪ್ರಿಲ್ 1ರಿಂದ ಫೂಲ್ ಮಾಡ್ತಾ ಇಲ್ಲ. ಯಾರು ಜನರಿಗೆ ಫೂಲ್ ಮಾಡ್ತಾ ಇದ್ರೆ ಹೇಳಿ, ರೈತರಿಗೆ ಏನಾಗ್ತದೆ? ಯಾಕೆ 30 ದಿವಸಕ್ಕೆ ಎಷ್ಟಾಗ್ತದೆ? 20 ರೂಪಾಯಿ ಆಗುತ್ತೆ. ಆಯ್ತಪ್ಪ, ಒಂದ್ ನಿಮಿಷ. ಆಹಾರ ಪದಾರ್ಥಗಳ ಹೆಚ್ಚಳ ಮಾಡುದು ಅಂತ ಕೇಂದ್ರ ಸರ್ಕಾರದಿಂದ ನೀವು ಆರೋಪ ಮಾಡ್ತೀರಾ. ಆಹಾರದಲ್ಲಿ ಹೆಚ್ಚಳ ಮಾಡುದು, ಪೆಟ್ರೋಲ್ ದರ ಹೆಚ್ಚಳ ಮಾಡುವಂತ ನೀವು ನೇರವಾಗಿ ಜನರಿಗೆ ಮತ್ತೆ ಗ್ರಾಹಕರಿಗೆ ಬರೆ ಆಗ್ತಿದ್ರಲ್ವಾ? ಈಗ ಒಂದ್ ನಿಮಿಷ ಉತ್ಪಾದನೆಯ ಬೇರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿ ನೋಡಿ, ನಾವು ಬಹಳ ಕಡಿಮೆ ಇದೀವಿ. ಇನ್ನು ರೈತರಿಗೆ ಕೊಡ್ತಾ ಇದೀವಿ ನಾವು. ರೈತರು ಕಷ್ಟದಲ್ಲಿದ್ದಾರೆ, ರೈತರನ್ನು ಉಳಿಸ್ಕೋಬೇಕಲ್ಲ. ರೈತರಿಗೂ ತೊಂದರೆ ಆದಂಗೆ ನಾವು ನೋಡ್ಕೋಬೇಕಲ್ಲ. ಉತ್ಪಾದನೆ ನಾವು ಇಳಿಕೆ ಆದಂಗೆ ನೋಡ್ಕೋಬೇಕಲ್ಲ. ಒಬ್ಬೊಬ್ರು ಕೇಳಿ, ಒಂದ್ ನಿಮಿಷ ದಯಮಾಡಿ ಕೇಳಿ. ನಿಮ್ಗೆ ಈ ಒಂದು ಇದನ್ನ ಅಂಕಿ ಸಂಖ್ಯೆ ಕೊಟ್ಟಿದ್ದೀವಿ. ಬೇರೆ ಎಲ್ಲ ರಾಜ್ಯದಲ್ಲೂ ಎಷ್ಟು ರೂಪಾಯಿ ದರ, ಮಾರಾಟದ ದರ ಇದೆ ಅಂತೇಳಿ ನೋಡಿ, ನಾವು ಎಷ್ಟಲ್ಲಿದ್ದೇವೆ ಅಂತಕ್ಕಂಥದ್ದು ನೋಡಿ. ಹಾಗೇನೆ ರೈತರಲ್ಲಿ ನಾವು ಪ್ರೊಕ್ಯೂರ್ಮೆಂಟ್ ರೇಟನ್ನು ಕೂಡ ಎಷ್ಟಿದೆ ಅಂತ ನೋಡಿ. ರೈತರು ಕೊಡ್ತಕ್ಕಂಥದ್ದು ಕಡಿಮೆ ಕೊಡ್ತಾ ಇದ್ದೇವೆ. ಈ ಕಡೆ ಗ್ರಾಹಕರಿಗೂ ಕೂಡ ಕಡಿಮೆ ರೇಟಲ್ಲಿ 4 ರೂಪಾಯಿ ಹೆಚ್ಚು ಮಾಡಿದ್ರು ಕೂಡ ನಾವು ಎಲ್ಲಿ ಬರ್ತೀವಿ ನೋಡ್ಕೊಳ್ಳಿ. 46 ರೂಪಾಯಿಗೆ ಬರ್ಬೋದು ನಾವು. 42 ಇದೆ, 46ಕ್ಕೆ ಬರ್ತೀವಿ ನೋಡಿ. 60 ರೂಪಾಯಿ ಇದೆ ಅಸ್ಸಾಂದಲ್ಲಿ, 56 ರೂಪಾಯಿ ಇದೆ ಹರಿಯಾಣದಲ್ಲಿ, 60 ರೂಪಾಯಿ ಪಕ್ಕದ ಆಂಧ್ರ ಪ್ರದೇಶದಲ್ಲಿದೆ. ಅದನ್ನಾರು ನೋಡ್ಕೊಂಡು ನಾವು ರೈತರಿಗೆ ಕೊಡ್ತಕ್ಕಂಥ ಬೆಲೆ ನಾವು ಏನ್ ಕೊಡ್ತಾ ಇದೀವಿ, ಅದು ರೈತರು ಕೂಡ ಆರ್ಥಿಕವಾಗಿ ಸದೃಢರು ಆಗ್ಬೇಕಲ್ಲ. ಇಲ್ಲಿ ತಮಿಳುನಾಡು ಹತ್ರ ಇಲ್ಲ, ತೆಲಂಗಾಣದಲ್ಲಿ, ಆಂಧ್ರ ಪ್ರದೇಶ ಅಂತ ಇದೆ, 60 ರೂಪಾಯಿ ಇದೆ. ತಮಿಳುನಾಡಲ್ಲೂ ಕೂಡ ನೋಡಿ, ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ನಮ್ಮದು ಕಡಿಮೆ. ಅಲ್ಲೂ ಕೂಡ 46 ರೂಪಾಯಿ ಇದೆ ತಮಿಳುನಾಡು. 46. ನಿಮ್ಮಲ್ಲಿ KMF ಇರ್ಬೋದು, ಒಕ್ಕೂಟಗಳಿರ್ಬೋದು, ನಷ್ಟವನ್ನ ತಪ್ಪಿಸಿ ನೀವು ಅದನ್ನ ಏನು ಲಾಭ ದೃಷ್ಟಿ ತರಬೇಕು ಅಂತ ಒಂದು. ಅಲ್ಲಿ ಆಗ್ತಿರುವಂತ ಸೋರಿಕೆಗಳ ತಡೆಗಟ್ಟಿದ್ರೆ ಮತ್ತೆ ಈಗ ನೀವು ಬೇರೆ ಬೇರೆ ರಬ್ಬರ್ ಯಂತ್ರ ಇರ್ಬೋದು ಅಥವಾ ತೌಡು ಇರ್ಬೋದು, ಈ 4 ರೂಪಾಯಿ ರೇಟು KMF ಒಕ್ಕೂಟಕ್ಕೆ ನಷ್ಟಕ್ಕೆ ಸಂಬಂಧ ಇಲ್ಲ. ಅದಕ್ಕೆ ನಾವೇನು ಮಾಡ್ತಾ ಇಲ್ಲ. ರೇಟ್ ಹತ್ತಿ ಕಾಳು, ಇಂಡಿ, ಖನಿಜ ಪದಾರ್ಥಗಳ ಸಬ್ಸಿಡಿ ಕೊಡಿ, ನೀವು ತಗೊಂಡು ಗ್ರಾಹಕರಿಗೆ ನೇರ KMF ನಷ್ಟ, ಒಕ್ಕೂಟ ನಷ್ಟಕ್ಕೂ ಈ 4 ರೂಪಾಯಿಗೆ ಸಂಬಂಧ ಇಲ್ಲ. ಯಾವುದೇ ಇದು ಒಂದು ನ್ಯಾಯ ಪೈಸಾನು ಒಕ್ಕೂಟಕ್ಕೂ ಬರಲ್ಲ, KMFಗೂ ಬರಲ್ಲ. ನೇರವಾಗಿ ರೈತರಿಗೆ ಕೊಡ್ತಾರೆ. ಇದರಲ್ಲಿ ಯಾವ ಒಕ್ಕೂಟಕ್ಕೂ ನ್ಯಾಯ ಪೈಸಾ ಇಟ್ಕೊಳ್ಳಲ್ಲ, KMF ಇಟ್ಕೊಳ್ಳಲ್ಲ. ಇಲ್ಲ, ನಾವು ಈಗ ಅದು ಕೂಡ ಡಿಡಕ್ಟ್ ಆಗುತ್ತಾ? ಇಲ್ಲ, ಅದೀಗ 1 ಲೀಟರ್ ಮಾಡ್ತೀವಿ. 1 ಲೀಟರ್ ಮಾಡ್ತೀವಿ. ಈಗ 42 ರೂಪಾಯಿಗೆ ಅದು ಹೌದು, 50 ಅಷ್ಟೇ. ನಾವು ಈಗ ಕೇಳಿ 1000 ಮಿಲಿಲೀಟರ್ ಹಾಲಿಗೆ 42 ರೂಪಾಯಿ ಇತ್ತು. 50 ml ಜಾಸ್ತಿ ಮಾಡಿ 2 ರೂಪಾಯಿ ಜಾಸ್ತಿ ಮಾಡಿ 44 ಮಾಡಿದ್ರು. ಈಗ ಅದು ಯಾವುದೂ ಇಲ್ಲ. 1000 ಮಿಲಿಲೀಟರ್ಗೆ 42 ರೂಪಾಯಿ ಇತ್ತು. ಈಗ ಅದೇ 1000 ಮಿಲಿಲೀಟರ್ ಹಾಲಿಗೆ 46 ರೂಪಾಯಿ ಆಗುತ್ತೆ. ಹೌದು, ಅದು 2 ರೂಪಾಯಿ ಕಡಿಮೆನೂ ಆಯ್ತು. ಆಯ್ತಪ್ಪ, ಪ್ರೋತ್ಸಾಹ ಧನ ಎಲ್ಲ ಸರ್ಕಾರದಲ್ಲಿ ಮಿಷನ್ ಇರುತ್ತಾ? ನೀವೇ ನೀವು ಕೊಡೋ ದುಡ್ಡಲ್ಲೇ ತಾನೆ, ಕಂದಾಯದಲ್ಲೇ ತಾನೆ. ಟ್ಯಾಕ್ಸ್ ನೀವು ಕೊಡೋರು ಅಲ್ವೇನಪ್ಪ? ನಿಮ್ ದುಡ್ಡೇ ತಾನೆ ಅದು. ಅಲ್ಲಿ ಕೊಟ್ರೇನು, ಇಲ್ಲಿ ಕೊಟ್ರೇನು? ಆಯ್ತು, ಏನ್ ಕೇಳ್ತಾ ಇದಾರೆ ಹೇಳ್ರಿ. ಹೌದು ಹೌದೌದು ಹೌದು. ರೈತರು ಕೊಟ್ರೆ ಬರ ಹೇಳ್ದಂಗ? ಓಕೆ, ರೈತರು ಕೊಟ್ರೆ ಬರ ಹೇಳ್ದಂಗ? ರೈತರಿಗೆ 4 ರೂಪಾಯಿ ಅವ್ರಿಗೆ ಕೊಡ್ತೀವಲ್ಲಪ್ಪ. ಆಯ್ತು, ಇಡೀ ದೇಶದಲ್ಲಿ ಬಹಳ ಕಡಿಮೆ ರೇಟಲ್ಲಿ ಪ್ರಕೃತಿ ಮಾಡ್ತಕ್ಕಂಥ ರಾಜ್ಯ ನಮ್ಮ ಕರ್ನಾಟಕ. ರೈತರಿಗೆ ಬಹಳ ಕಡಿಮೆ ರೇಟಲ್ಲಿ ಹಾಲು ಕೂಡ ಕಡಿಮೆ ರೇಟಲ್ಲಿ ಮಾರ್ತಿರೋದು ನಾವು.